ಅಮೋಲ್, ಪೂರ್ಣೇಂದು, ಅನುಪಮ ಅವರೇ, ಹೇಳು ಯಾರು ಅಂತ. ಇಲ್ಲ ಅಂದ್ರೆ ನಿನ್ನ ಇಲ್ಲೇ ಸಾಯಿಸ್ಬೇಕಾಗತ್ತೆ. ಜತಿನಣ್ಣ, ನಾನು ಅನಂತು ಜತಿನಣ್ಣ. ನೀವು ನನ್ನ ಗುರ್ತಿಸ್ತಿರೋ ಇಲ್ವೋ ಅಂತ ಪರೀಕ್ಷೆ ಮಾಡಿದೆ ಅಷ್ಟೇ ನಾನು. ಎಲ್ರೂ ಚೆನ್ನಾಗಿ ಯಾಮಾರಿದ್ರಿ ಅಲ್ಲ? ನನ್ ವೇಷ ಹೇಗಿತ್ತು? ನಿಮ್ ವೇಷದ ಬಗ್ಗೆ ಏನ್ ಹೇಳೋದು, ಇವ್ರ ಅಭಿನಯ ತುಂಬಾ ಚೆನ್ನಾಗಿತ್ತಲ್ವಾ? ಅದೆಲ್ಲ ಸರಿ ಬಿಡು. ಅನುಪಮ ಅವ್ರೆ, ಯಾಕೋ ತುಂಬಾ ಹೆದರ್ಕೊಂಡಿದ್ರಿ ಅನ್ಸತ್ತೆ. ನಾನೇನ್ ಮಾಡ್ಲಿ, ನಾನ್ ಯಾವಾಗ್ಲೂ ಇವ್ರನ್ನ ಈ ವೇಷದಲ್ಲಿ ನೋಡೇ ಇಲ್ಲ. ಆದ್ರೆ ನೀವ್ ಯಾಕೆ ಬಿಹಾರಿ ಆಗಿದ್ದು? ಬಿಹಾರಿಗಳು ಎತ್ತಿನ ಗಾಡಿ ಓಡಿಸ್ತಾರಾ? ಇಲ್ಲ ಇಲ್ಲ, ಉಪಾಯದಲ್ಲಿ ಸ್ವಲ್ಪ ಬದಲಾವಣೆ ಇದೆ ಜತಿನಣ್ಣ. ನನಗ್ ಬಂದಿರೋ ಮಾಹಿತಿ ಪ್ರಕಾರ ಅಲ್ಲಿ ಎತ್ತಿನ ಗಾಡಿ ಎಲ್ಲ ತಳ್ಳೋ ಗಾಡಿ ಇದೆ. ಅದಕ್ಕೆ ನಾನು ಮಾರುವೇಷ ಹಾಕೊಂಡೆ. ಅಪ್ಪ, ಚಹಾ ತಗೊಳ್ಳಿ. ಶರತ್, ನೀನು ತಗೋ. ಕೊಡಿ. ಅಪ್ಪ, ಅದೇನಂದ್ರೆ ಇವತ್ ನಾನು ಅಡ್ಗೆಗೆ ಪೂರಿ ಮತ್ತೆ ನಿಮ್ಗಿಷ್ಟ ಆಗೋ ಒಂದ್ ಪಲ್ಯ ಮಾಡಿದೀನಿ. ನೀವ್ ತಿಂತೀರಾ ಅಂದ್ರೆ ಕೊಡ್ಲಾ? ಕೊಡು. ಶರತ್, ನಿಂಗೂ ಕೊಡ್ಲಾ? ಶರತಣ್ಣ, ಶರತಣ್ಣ, ಹೇಳು. ನೀವು ಮತ್ತೆ ಕೋಲ್ಕತ್ತಾಗ ಯಾವಾಗ ಹೋಗ್ತೀರಾ? ಕೋಲ್ಕತ್ತಾನ? ಸುಭಿ, ಕೋಲ್ಕತ್ತಾಗ ಯಾವಾಗ ಹೋಗ್ತೀನಿ ಅಂತ ನನಗೂ ಗೊತ್ತಿಲ್ಲ. ಭಾರತಕ್ಕೆ ಇಂಗ್ಲೆಂಡ್ ರಾಜ ಬಂದಿದ್ದಾರೆ, ತುಂಬಾ ಕೆಲಸ ಇದೆ. ಇಲ್ಲಿ ನೋಡು, ಪೇಪರಲ್ಲೂ ಅದ್ರ ಬಗ್ಗೆ ಬರೆದಿದ್ದಾರೆ. ನಂಗೆ ಗೊತ್ತಿದೆ ಶರತಣ್ಣ, ಕೋಲ್ಕತ್ತಾದಲ್ಲಿ ತುಂಬಾ ಸಡಗರ ನಡೀತಿದೆ ಅಲ್ವಾ? ಎಂಥ ಸಡಗರ ಗೊತ್ತಾ? ರಾಜ ಬರೋದಕ್ಕೂ ಮೊದಲು ಕೋಲ್ಕತ್ತಾದ ಚಿತ್ರನೇ ಬದಲಾಗ್ಬಿಡುತ್ತೆ. ಬೇರೆ ಯಾವುದೋ ದೇಶ ಅನ್ಸುತ್ತೆ. ರಾಜ ಅವರು ದೇಶದ ಲಾ ಬಗ್ಗೆ ತುಂಬಾನೇ ಖುಷಿಯಾಗಿದ್ದಾರೆ. ರಾಜರು ಏನನ್ನು ನೋಡ್ತಾರೋ ಅವ್ರಿಗದೇ ಅರ್ಥ ಆಗೋದಲ್ವಾ ಅಪ್ಪ? ಅವ್ರೇನ್ ಹೇಳ್ತಾರ? ದೊಡ್ಡ ರಾಜ ಅಂತಂದ್ರೆ ಲಾರ್ಡ್ ಹಾರ್ಡಿನ್ಸನ್ ಮೇಲೆ ದೇಶದ ಶಾಸನ ದೂರ್ ಕೊಡಕ್ಕಾಗತ್ತಾ? ಇವರೆಲ್ಲ ರಾಜಂಗೆ ಏನ್ ಹೇಳ್ತಿದಾರ ಅಂತಂದ್ರೆ ಇಲ್ಲಿ ಯಾವ ಸಮಸ್ಯೆನಿಲ್ಲ, ಎಲ್ಲ ಸರಿಯಾಗಿದೆ. ಮತ್ತೆ ತಪ್ಪು ಮಾಹಿತಿಯಿಂದ ರಾಜ ತನ್ನ ದೇಶಕ್ಕೆ ಹೊರಟೋಗ್ತಾರೆ. ಮತ್ತೆ ಇಲ್ಲಿ ಭಾರತ ಎಲ್ಲಿದೆಯೋ ಅಲ್ಲೇ ನಿಂತ್ಕೊಂಡಿರತ್ತೆ. ಯಾರಿಗೊತ್ತು, ಭವಿಷ್ಯದಲ್ಲಿ ಯೋಚನೆ ಇನ್ನೂ ಹೆಚ್ಚಾಗಬಹುದು. ಅರೆ ಓ ಶರತ್, ನೀನ್ ಎಲ್ರಿಗೂ ಹೇಳಿದ್ಯಲ್ಲ ರಾಜ ಬಹಳ ಹುಲಿ ಸಾಯಿಸಿದಾನೆ ಅಂತ. 55 ಹುಲಿ. ಆದ್ರೆ ಅವರು ಜನರಿಗೆ ಸಹಾಯ ಮಾಡೋಕೆ ಅಂತ ಹುಲಿನ ಕದ್ದು ಸಾಯಿಸ್ಬೇಕಾಯ್ತು. ಆದ್ರೆ ನಮ್ಮ ಭಾಗಜತಿನಣ್ಣ ಅವರು ಬರೀ ಕೈಯಲ್ಲೇ ಕ್ರೂರ ಹುಲಿ ಜೊತೆ ಹೋರಾಟ ಮಾಡಿ ಸಾಯಿಸಿದ್ರು. ಅಲ್ವಾ ಶರತಣ್ಣ? ಸುಭಾಷ್ ಕ್ರಾಂತಿಕಾರಿಗಳ ಕಥೆನ ಒಂದು ಹೆಮ್ಮೆ ಕಥೆ ಅಂತ ಇನ್ನು ನೆನ್ಪಿಟ್ಕೊಂಡೇ ಕೂತಿದ್ದಾನೆ. ಸರಿ ಶರತಣ್ಣ, ನೀವು ಕೋಲ್ಕತ್ತಾಗ ಹೋದಾಗ ಅನುಚಿಕಮ್ಮನ ನೋಡಕ್ ಹೋಗ್ತೀರಾ? ಸುಭಾಷ್, ನೀನ್ ಇದ್ರ ಬಗ್ಗೆ ಯೋಚನೆ ಮಾಡೋದೇನ್ ಬೇಡ. ನಿನ್ ಶರತ್ ಅಣ್ಣ ಕೋಲ್ಕತ್ತಾಗ ಹೋಗೋದು ಕೆಲ್ಸದ ಮೇಲೆ, ಆಟಾಡೋದಕ್ಕೇನಲ್ಲ. ವಿಭಾ, ಅವ್ರಿಗೆಲ್ಲ ಊಟ ಬಡಿಸು. ಅನುಚಿಕಮ್ಮನ್ ಜನರು ಈಗ ಹೇಗಿದಾರೋ ಗೊತ್ತಿಲ್ಲ. ಇವತ್ತು ರಾತ್ರಿ ನನ್ನ ಮನೆಗೆ ವಾಪಸ್ ಬಂದಾಗ ಎಲ್ಲರೂ ನನ್ನ ಕೋಣೆಗೆ ಬರಬೇಕು. ನಾನು ಸ್ವಲ್ಪ ಮಾತಾಡ್ಬೇಕಿತ್ತು.
ಸಮಯನ ನಾನು ಹೇಳ್ತೀನಿ. ಏನಾಯ್ತು ಅಂತ? ಸುಭಾಷ್ ಯಾಕಿನ್ನೂ ವಾಪಸ್ ಬಂದಿಲ್ಲ? ನಾವು ಮಾತು ಶುರು ಮಾಡೋದಾದ್ರೂ ಹೇಗೆ? ಅಪ್ಪ, ನಾನ್ ಸುಭಾಷಿಗೆ ಬರೋಕ್ ಹೇಳಿದೀನಿ. ಇನ್ನೇನ್ ಬರ್ಬೋದು. ಏನ್ ಯೋಚನೆ ಅಪ್ಪ? ನೀವು ನಮ್ಮನ್ನ ಯಾಕೆ ಕರೆದಿದ್ದೀರಾ ಇಲ್ಲಿ? ಏನಾಯ್ತು ಭಾವ? ಸುಭಾಷ್ ಮತ್ತೇನಾದ್ರೂ ತರಲೆ ಮಾಡದ್ನಾ? ನೀವು ವಿಷಯ ಏನು ಅನ್ನೋದನ್ನ ಇವ್ರಿಗೆಲ್ಲ ಹೇಳ್ಬಿಡಿ. ಇವ್ರು ಯಾರಿಗೂ ಕಾಯೋಕಾಗ್ತಿಲ್ಲ. ಜುಲೈ ಮುಗ್ದು ಆಗಸ್ಟ್ ಶುರು ಆಗ್ತಾ ಇದೆ. ದುರ್ಗಾ ಪೂಜೆ ಬಂದ್ಬಿಡ್ತು. ನಿಮ್ಗೆಲ್ಲ ಏನೇನ್ ಬೇಕು ಅಂತ ನಾನ್ ತಿಳ್ಕೊಬೇಕಲ್ಲ, ಅದಕ್ಕೆಲ್ಲ ರೆಡಿ ಮಾಡ್ಕೋಬೇಕಲ್ಲ. ಅಪ್ಪ ನೀವು ನನ್ನ ಕರೆದ್ರಾ? ಬಾ ಸುಭಾಷ್, ಎಲ್ಲಿ ಹೋಗಿದ್ದೆ ಇಷ್ಟೊತ್ತು? ನಾವೆಲ್ಲ ನಿನ್ಗೋಸ್ಕರನೇ ಕಾಯ್ತಾ ಇದ್ವಿ. ಹಬ್ಬದ ಬಗ್ಗೆನೇ ಮಾತಾಡ್ತಾ ಇದ್ವಿ. ಈಗ ಹೇಳಿ, ಹಬ್ಬಕ್ಕೆ ಯಾರಿಗೆ ಏನೇನ್ ಬೇಕು? ಅಬ್ಬಾ, ಸುಬಿಗೆ ಪರೀಕ್ಷೆದೆ ದೊಡ್ಡ ಉಡುಗೊರೆ ಸಿಗೋದು ಬಾಕಿ ಇದೆ. ಈಗ ಅದ್ರ ಜೊತೆಗೆ ಹಬ್ಬದ ಉಡುಗೊರೆನೂ ಬರುತ್ತೆ. ಸರಿನೇ ಅಲ್ವಾ? ಸುಭಾಷ್ಗಂತೂ ತುಂಬಾ ಮಜಾ ಬರ್ತಿದೆ. ಖಂಡಿತವಾಗ್ಲು ಪರೀಕ್ಷೆನ ತುಂಬಾ ಚೆನ್ನಾಗಿ ಮಾಡಿದ್ಯಾ. ಆ ಫಲಿತಾಂಶಕ್ಕೆ ನಾನು ನಿನ್ಗೊಂದು ಉಡುಗೊರೆನ ಕೊಟ್ಟೆ ಕೊಡ್ತೀನಿ. ಆದ್ರೆ ಏನ್ ಬೇಕು ಅಂತ ನೀನೇನು ಕೇಳಿಲ್ಲ ನಂಗೆ. ಅಪ್ಪ, ನಾನು ಆಗ್ಲೇ ಹೇಳಿದ್ನಲ್ವಾ ನಂಗೆ ಅವಶ್ಯಕತೆ ಇದ್ದಾಗ ನಾನು ಕೇಳ್ತೀನಿ ಅಂತ. ಅಪ್ಪ, ಇಂಗ್ಲೆಂಡ್ ರಾಜ ಕೋಲ್ಕತ್ತಾಗ್ ಬರ್ತಿದಾರಂತೆ. ದಿನಪತ್ರಿಕೆಯಲ್ಲಿ ತುಂಬಾ ಫೋಟೋಗಳು ಬರುತ್ತೆ. ಇಂಗ್ಲೆಂಡ್ ರಾಜನ್ ಪ್ರಕಾರ ನಮ್ ದೇಶದಲ್ಲಿ ಯಾವ ಸಮಸ್ಯೆನೂ ಇಲ್ವಂತೆ. ಆದ್ರೆ ಅದು ನಿಜ ಅಲ್ಲ ಅಪ್ಪ. ನಮ್ ದೇಶದಲ್ಲಿ ಎಷ್ಟೊಂದೆಲ್ಲ ಕಷ್ಟಗಳಿದೆ. ಇದನ್ನೆಲ್ಲ ನಾನು ರಾಜನ್ ಹತ್ರ ಹೇಳ್ಬೇಕು. ಅದಕ್ಕೆ ನಾನು ರಾಜನ್ ಭೇಟಿಯಾಗಕ್ ಹೋಗ್ಬೇಕು. ನನ್ಗೆ ಉಡುಗೊರೆಯಾಗಿ ನೀವು ಇದನ್ನೇ ಕೊಡಿ. ನಾನು ಪರೀಕ್ಷೆಯಲ್ಲಿ ಕ್ಲಾಸಿಗೆ ಫಸ್ಟ್ ಬಂದಿರೋದ್ರಿಂದ ನನ್ಗೆ ಕೋಲ್ಕತ್ತಾಗ ಹೋಗೋಕೆ ಅನುಮತಿ ಕೊಡಿ ಅಪ್ಪ. ಏನಾಯ್ತಪ್ಪ, ನೀವು ಸುಮ್ನೆ ಯಾಕೆ ಕುತ್ಕೊಂಡಿದ್ದೀರಾ? ನೀವು ನಂಗೆ ಮಾತು ಕೊಟ್ಟಿದ್ರಿ ಅಲ್ವಾ? ನಾನು ಯಾವ್ದೇ ಉಡುಗೊರೆ ಕೇಳಿದ್ರು ನೀವು ನಂಗೆ ಅದನ್ನ ಕೊಡ್ತೀನಿ ಅಂತ ಹೇಳಿದ್ರಿ ಅಲ್ವಾ? ವಿಭಾ, ಸುಪಿ ಯಾವ ತರದ ಉಡುಗೊರೆ ಕೇಳ್ತಿದ್ದಾನೆ? ನನಗ್ ಗೊತ್ತಿತ್ತು ಪ್ರೋಮಿ ಅಕ್ಕ, ಸುಭಾಷ್ ಇಂಥದ್ದೇ ಏನಾದ್ರೂ ಕೇಳ್ತಾನೆ ಅಂತ. ಹೇಳಿ ಅಪ್ಪ, ನೀವು ನನಗೆ ರಾಜನ ಭೇಟಿಯಾಗೋದಕ್ಕೆ ಅನುಮತಿ ಕೊಡ್ತೀರಾ? ನನಗೆ ಯಾವ ವಿಷಯದ ಬಗ್ಗೆ ಭಯ ಇತ್ತು ಅದೇ ಆಗ್ತಾ ಇದೆ. ಸಾಧ್ಯ ಇಲ್ಲ ಸುಭಾಷ್. ನೀನ್ ಇಷ್ಟಪಟ್ಟ ಮಾತ್ರಕ್ಕೆ ರಾಜ ಸಿಗೋದಿಲ್ಲ. ಅದು ಅಲ್ಲದೆ ರಾಜ ನಿನ್ನ ಯಾಕೆ ಮೀಟ್ ಮಾಡ್ಬೇಕು? ಅಪ್ಪ, ನೀವ್ ನಂಗೆ ಅನುಮತಿ ಕೊಡಿ. ಯೋಚನೆ ಮಾಡಿದ್ರೆ ಒಂದಲ್ಲ ಒಂದ್ ದಾರಿ ಸಿಕ್ಕೇ ಸಿಗುತ್ತೆ. ಯೋಚನೆ ಮಾಡೋದ್ರಿಂದ ದಾರಿ ಸಿಗುತ್ತೆ ಅನ್ನೋದು ಕಲ್ಪನೆ ಅಷ್ಟೇ ಸುಭಾಷ್. ಈ ವಿಷಯದಲ್ಲಿ ಅದು ಅಷ್ಟು ಸುಲಭ ಅಲ್ಲ. ಪರದಿನ ದೇಶನ ಸ್ವತಂತ್ರ ಮಾಡೋದು ಅಷ್ಟು ಸುಲಭದ ವಿಷಯ ಅಲ್ಲ ಅಪ್ಪ. ಹಾಗಂತ ಯಾರು ಸ್ವತಂತ್ರಕ್ಕೋಸ್ಕರ ಹೋರಾಟ ಮಾಡ್ತಾ ಇಲ್ವಾ ಅಪ್ಪ? ನೀವು ನಂಗೆ ಉಡುಗೊರೆ ಕೊಡ್ತೀನಿ ಅಂದಿದ್ರಿ. ನನ್ಗೋಸ್ಕರ ಏನು ಬೇಡ, ನನ್ ದೇಶಕ್ಕೋಸ್ಕರ ಬೇಕು. ದೇಶದ ಪರಿಸ್ಥಿತಿ ಚೆನ್ನಾಗಿಲ್ಲ, ಆದ್ರೆ ದೊಡ್ಡವರೆಲ್ಲ ರಾಜಂಗೆ ಸುಳ್ಳು ಮಾಹಿತಿ ಕೊಡ್ತಾ ಇದ್ದಾರೆ.
ರಾಜಂಗೆ ದೇಶದ ಸಮಸ್ಯೆ ಬಗ್ಗೆ ಸರಿಯಾಗಿ ಹೇಳಿದ್ರೆ ಆಗ ದೇಶದ ಜನರಿಗೆ ಸಮಸ್ಯೆ ಇರಲ್ಲ ಅಪ್ಪ. ಈ ತರ ಸುಭಾಷ್ನ ಸುಮ್ನೆ ಬಿಡೋಕ್ಕಾಗೋದಿಲ್ಲ. ಅಲ್ಲ ಸುಭಾಷ್, ಇದಂತೂ ಉಡುಗೊರೆ ಆಗ್ಲಿಲ್ಲ. ಇದನ್ನ ಹೇಗ್ ಕೊಡೋದ್ ನಿಂಗ್ ನಾನು? ಇದು ಉಡುಗೊರೆ ಅಲ್ವಾ? ಇಲ್ಲ, ಉಡುಗೊರೆ ಅಂದ್ರೆ ನಾನ್ ಹೇಳಿದ್ದು ಏನಾದ್ರೂ ವಸ್ತು ಸಾಮಗ್ರಿ ತಗೋ ಅಂತ. ಈಗ ಹೇಳು, ಏನ್ ಬೇಕು ನಿನಗೆ? ನಿನಗೆ ಸೈಕಲ್ ಬೇಕು ಅಂತಂದ್ರೆ ಹೇಳು, ಸೈಕಲ್ನ ಕೊಡಿಸ್ತೀನಿ. ಅಥವಾ ನಿಂಗೆ ಬೇರೆ ಇನ್ನೇನ್ ಬೇಕು ಹೇಳು, ಪುಸ್ತಕ, ಪೆನ್ನು, ವಾಚ್, ಏನ್ ಬೇಕಾದ್ರೂ ಕೇಳು, ಕೊಡಿಸ್ತೀನಿ. ಅಪ್ಪ, ನನ್ಗೆ ಪುಸ್ತಕ, ಪೆನ್ನು, ವಾಚು, ಸೈಕಲ್ಲು ಏನೂ ಬೇಡ ಅಪ್ಪ. ನಾನು ಬರೀ ಇಂಗ್ಲೆಂಡ್ ರಾಜನ ಭೇಟಿಯಾಗಬೇಕಾಗಿದೆ. ನೀವು ಹೇಗಾದ್ರೂ ಮಾಡಿ ಒಂದ್ಸಲ ಭೇಟಿ ಮಾಡಿಸಿ ಅಪ್ಪ. ರಾಜನ ಭೇಟಿಯಾಗುವುದೇ ಇವನಿಗೆ ಒಂದು ಉಡುಗೊರೆನಾ? ಎಲ್ರು ತಯಾರಾಗಿದ್ದೀರಲ್ಲ? ಜತಿನಣ್ಣ ಹೊರಗಡೆ ನೋಡ್ಕೊಂಡ್ ಬರಕ್ ಹೋಗಿದ್ದಾರೆ. ಇನ್ನೇನ್ ಬಂದ್ಬಿಡ್ತಾರೆ, ನಾವೆಲ್ಲ ಹೊರಡ್ಬೇಕು. ರಸ್ತೆಲೆಲ್ಲಾನು ಸರಿಯಾಗಿದೆ, ಎಲ್ಲ ಸರಿ ಇದೆ. ಜತಿನ್ ಅವ್ರೆ, ನಾವು ತಯಾರಾಗಿದ್ದೀವಿ. ಆತ್ಮರಕ್ಷಣೆಗೋಸ್ಕರ ಎಲ್ಲಾನು ಸಿದ್ಧ ಮಾಡ್ಕೊಂಡಿದೀವಿ. ಈ ಕವರಲ್ಲಿ ಖಾರದ ಪುಡಿ ತುಂಬಿಟ್ಟಿದ್ದೀನಿ. ಮತ್ತೆ ನರೇನ್ ಚೂರಿನ ಹರಿತ ಮಾಡ್ಕೊಂಡ್ ಬರಕ್ ಹೋಗಿದ್ದಾನೆ. ಚೂರಿ, ಖಾರದ ಪುಡಿ, ಲಾಠಿಯಿಂದ ಆತ್ಮರಕ್ಷಣೆ ಸಾಧ್ಯನೇ ಇಲ್ಲ. ಇನ್ ಮುಂದೆ ನಮಗೆ ಅಸ್ತ್ರ ಸಿಗುತ್ತೆ. ನಾವೆಲ್ಲರೂ ನಮ್ಮ ಮಣ್ಣಲ್ಲಿ ನಿಂತ್ಕೊಂಡು ಅವ್ರ ವಿರುದ್ಧ ಯುದ್ಧ ಮಾಡ್ತೀವಿ, ಎಲ್ರನ್ನೂ ಕೊಲ್ತೀವಿ. ಅಣ್ಣ ಅಣ್ಣ, ಅಸ್ತ್ರ ಬರೋ ಸಮಯ ಸರಿಯಾಗಿದೆ. ಅಲ್ಲಿ ಯಾವುದೂ ಸಮಸ್ಯೆ ಇಲ್ಲ. ಒಳ್ಳೇದು. ಸರಿಯಾಗಿ ಕೇಳಿಸ್ಕೊಳ್ಳಿ. ನಿಮ್ಮೆಲ್ರಿಗೂ ಜವಾಬ್ದಾರಿಗಳನ್ನ ಕೊಟ್ಟಿದ್ದೀನಿ. ಅದನ್ನ ಸರಿಯಾಗಿ ಪಾಲನೆ ಮಾಡಬೇಕು. ಯಾವ ದಾರಿನಲ್ಲಿ ಆ ಗಾಡಿ ಹೋಗುತ್ತೋ, ಅಂದ್ರೆ ಬ್ರಿಟಿಷ್ ಇಂಡಿಯನ್ ಸ್ಟ್ರೀಟ್, ಮಲಂಗ್ ಲೇನ್, ಚಾಂದ್ನಿ ಚೌಕ್, ಇಲ್ಲಿನ ಜವಾಬ್ದಾರಿ ನಾನು ಯಾರಿಗೆಲ್ಲ ಕೊಟ್ಟಿದ್ದೀನೋ ಅವರೇ ಆ ಗಾಡಿಲಿರೋ ಅಸ್ತ್ರಗಳನ್ನ ಲೂಟಿ ಮಾಡಿ ಯಾವುದೇ ತೊಂದರೆ ಇಲ್ಲದೆ ತಗೊಂಡ್ ಬರ್ಬೇಕು. ಅಷ್ಟೇ ಅಲ್ಲ, ರಸ್ತೆನಲ್ಲಿ ಏನೇ ಹೆಚ್ಚು ಕಡಿಮೆ ಆದ್ರೂ ಅಲ್ಲೇ ಬದಲಾವಣೆ ಮಾಡಿಕೊಂಡು ಕೆಲಸ ಮಾಡಬೇಕಾಗುತ್ತೆ. ಈಗ ಹೇಳಿ, ನಾನ್ ಹೇಳಿರೋ ರಸ್ತೆ ಬಗ್ಗೆ ನಿಮ್ಗೆ ಯಾವ ಗೊಂದಲನೂ ಇಲ್ಲ ತಾನೆ? ಇಲ್ಲ ಜತಿನಣ್ಣ, ನಮ್ಗೆ ಯಾವ ಗೊಂದಲನೂ ಇಲ್ಲ. ನಮ್ಗೀಗ ಎಲ್ಲ ಅರ್ಥ ಆಗಿದೆ. ನರೇಂದ್ರ, ನಿನ್ ಕೆಲಸ ಎಲ್ಲದಕ್ಕಿಂತ ಕಷ್ಟದ್ದು. ಎಲ್ರು ಇವನಿಗೆ ಸಹಾಯ ಮಾಡಬೇಕು. ಬಿಪಿನ್ ಅವರೇ, ನಿಮ್ ಕಡೆಯಿಂದ ಎಲ್ಲ ಸರಿ ಇದೆ ತಾನೆ? ಎಲ್ಲ ಸರಿಯಾಗಿದೆ. ಬ್ರಿಟಿಷ್ ಇಂಡಿಯನ್ ಸ್ಟ್ರೀಟ್ ಮಾತ್ರ ಹುಷಾರಾಗಿ ಕ್ರಾಸ್ ಮಾಡಬೇಕಾಗುತ್ತೆ. ಜತಿನ್ ಅವ್ರೆ, ಬ್ರಿಟಿಷ್ ಇಂಡಿಯನ್ ಸ್ಟ್ರೀಟ್ ಅಲ್ಲಿ ನಾನ್ ನಿಂತಿರ್ತೀನಿ. ಆ ರೋಡಲ್ಲಿ ಪೊಲೀಸರ ಗುಂಪೇ ಇರುತ್ತೆ. ಸಮಸ್ಯೆ ಏನಾದ್ರೂ ಆದ್ರೆ ಆಗ ನಾನು ಸಂಭಾಳಿಸ್ತೀನಿ. ನಾನು ಹೇಗಾದ್ರೂ ಮಾಡಿ ಪೊಲೀಸರ ದಾರಿನ ತಪ್ಪಿಸ್ತೀನಿ. ಆವಾಗ ಅದೇ ಹೊತ್ತಿಗೆ ಗಾಡಿ ಕೂಡ ಪಾಸ್ ಮಾಡ್ಕೊಂಡ್ರೆ ಆಯ್ತು. ನನ್ಗೆ ಒಬ್ಬ ವ್ಯಕ್ತಿಯ ಅವಶ್ಯಕತೆ ಇದೆ ಅಷ್ಟೇ. ಇವ್ರ ಜೊತೆ ಯಾರು ಹೋಗ್ತಾರೆ ಜತಿನ್? ಪೂರ್ಣೇಂದು, ನೀನು ಅನುಪಮ್ ಅವ್ರ ಜೊತೆ ಹೋಗು. ಈಗ ಬರೀ ಕಾಯೋದಷ್ಟೇ ಬಾಕಿ. ಬ್ರಿಟಿಷರ ಅಸ್ತ್ರಗಳಿಂದ ಅವ್ರನ್ನೇ ನಾಶ ಮಾಡಬೇಕು.
ನೀನ್ ಇಷ್ಟಪಟ್ಟ ಅಂದ್ ಮಾತ್ರಕ್ಕೆ ರಾಜ ಸಿಗೋದಿಲ್ಲ. ಅದು ಅಲ್ಲದೆ ರಾಜ ನಿನ್ನ ಯಾಕೆ ಮೀಟ್ ಮಾಡ್ಬೇಕು? ಉಡುಗೊರೆ ಅಂದ್ರೆ ನಾನ್ ಹೇಳಿದ್ದು ಏನಾದ್ರೂ ವಸ್ತು ಸಾಮಗ್ರಿ ತಗೋ ಅಂತ. ಈಗ ಹೇಳು, ಏನ್ ಬೇಕು ನಿನಗೆ? ನಿನಗೆ ಸೈಕಲ್ ಬೇಕು ಅಂತಂದ್ರೆ ಹೇಳು, ಸೈಕಲ್ನ ಕೊಡಿಸ್ತೀನಿ. ಏನೇ ಆಗ್ಲಿ, ದೇಶದ ಜನರಿಗೋಸ್ಕರ ಅದೇನೇ ಆದ್ರೂ ಕೂಡ ನಾನು ಆ ರಾಜನ ಭೇಟಿಯಾಗಿ ನಮ್ ದೇಶದ ಸಮಸ್ಯೆ ಬಗ್ಗೆ ಅವ್ರಿಗೆ ಹೇಳೇ ಹೇಳ್ತೀನಿ. ಏನಾಯ್ತು? ಇಷ್ಟ ರಾತ್ರಿನಲ್ಲಿ ಸುಬಿ ಕೋಣೆ ಬಾಗ್ಲಿ ಆಗ್ತಾ ಇದ್ದಿದೆ. ದೀಪಾನು ಉರಿತಾ ಇದೆಯಲ್ಲ, ಅವನ್ ಕೋಣೆನಲ್ಲಿ ಇದಾನ ತಾನೆ? ಇದೇ ನಾನು ಇಂಗ್ಲೆಂಡ್ ರಾಜ್ಯಂಗೆ ಕೊಡ್ತಿರೋ ಉಡುಗೊರೆ. ಸುಭಾಷ್, ಏನಾಯ್ತು? ನೀನ್ ಯಾಕಿನ್ನೂ ಮಲ್ಗಿಲ್ಲ? ನನ್ಗೆ ನಿದ್ದೆ ಬರ್ತಾ ಇಲ್ಲ, ಅದಕ್ಕೆ ಕರ್ಮದ ಶಿಕ್ಷಣದ ಬಗ್ಗೆ ಓದ್ತಾ ಇದ್ದೆ. ಅದ್ ಹೇಗ್ ನಿದ್ದೆ ಬರುತ್ತೆ ಹೇಳು? ಆ ರಾಜನ ಭೇಟಿಯಾಗೋ ಚಿಂತೆನ ತಲೆಯಿಂದ ತೆಗ್ದು ಹಾಕು, ಆಗ ಚೆನ್ನಾಗ್ ನಿದ್ದೆ ಬರುತ್ತೆ. ಆ ಚಿಂತೆ ಹೋಗೋದಲ್ಲ ಅಮ್ಮ. ನೀವು ಅಪ್ಪಂಗೆ ಹೇಗಾದ್ರೂ ಮಾಡಿ ಒಪ್ಸಿ, ನಾನು ಕೋಲ್ಕತ್ತಾಗ ಹೋಗ್ಬೇಕು, ಅದಕ್ಕೆ ಅನುಮತಿ ಕೊಡ್ಸಿ. ಅವ್ರೇನಾದ್ರೂ ನಮ್ಗೆ ಸಿಗದೆ ಹೋದ್ರೆ ಆಗ ನಾವ್ ಬರ್ತೀವಿ. ಒಂದೇ ವಿಷಯನ ಮತ್ತೆ ಮತ್ತೆ ಯಾಕೆ ಹೇಳ್ತಿದ್ಯಾ ಸುಭಿ? ನಿನಗ್ ಬೇಡ ಅಂತ ಹೇಳಿದ್ದಾಯ್ತಲ್ವಾ? ಇದು ಸಾಧ್ಯ ಇಲ್ಲ. ಯಾವ್ದ್ ಸಾಧ್ಯ ಆಗಲ್ವೋ ಅದ್ರ ಬಗ್ಗೆ ಹಠ ಮಾಡ್ಬಾರ್ದು. ಹೋಗ್ ಮಲ್ಕೋ. ಯಾಕೆ ಸಾಧ್ಯ ಇಲ್ಲ ಅಮ್ಮ? ನಾನು ಸುದ್ದಿನ ಪೇಪರಲ್ಲಿ ಓದಿದ್ದೀನಿ. ಇಂಗ್ಲೆಂಡ್ನ ರಾಜ ಸ್ಕೂಲಿನ ಮಕ್ಳನ್ನ ಕೂಡ ಭೇಟಿ ಆಗ್ತಾ ಇದ್ದಾರಂತೆ. ನಾನು ಸ್ಕೂಲಿನ ಹುಡುಗನೇ ತಾನೆ, ಒಂದ್ಸಲ ಪ್ರಯತ್ನ ಮಾಡಿ ನೋಡ್ತೀನಿ. ಇನ್ನೊಂದ್ಸಲ ನೀನ್ ಆ ವಿಷಯದ ಬಗ್ಗೆ ಮಾತಾಡಬಾರ್ದು ಸುಭಿ. ಸುಮ್ನೆ ಈಗ ಮಲ್ಕೋ. ನಾಳೆ ಬೆಳಗ್ಗೆ ಬೇಗ ಎದ್ದು ಓದೋದ್ರ ಕಡೆ ಗಮನ ಕೊಡು. ನಾನು ಮತ್ತೆ ನಿಮ್ ಮಾತನ್ನ ಮೀರ್ಲೇಬೇಕಾಗತ್ತೆ ಅಮ್ಮ. ನಾನು ಕೋಲ್ಕತ್ತಾಗ ಹೋಗ್ಲೇಬೇಕು. ಆದ್ರೆ ಅದಕ್ಕೆ ತುಂಬಾ ದುಡ್ಡು ಬೇಕಾಗುತ್ತಲ್ವಾ? ಸುಭಿ, ತಗೋ ನಿನ್ ತಿಂಡಿ. ಈ ದುಡ್ಡನ್ನ ಇಟ್ಕೋ. ಏನಾದ್ರೂ ತಿನ್ಬೇಕು ಅನ್ಸಿದ್ರೆ ತಗೊಂಡ್ ತಿನ್ನು. ಅಪ್ಪ ಇವತ್ತು ಎಲ್ರಿಗೂ ದುಡ್ಡು ಕೊಟ್ರಾ? ಕೊಟ್ರು. ಏನಾಯ್ತು? ದುಡ್ಡನ್ ಯಾಕೆ ಹುಂಡಿಲ್ ಹಾಕ್ತಿದ್ಯಾ? ನನ್ಗೆ ಇಷ್ಟ ಆದ್ರೆ ತಗೋತೀನಿ ಅಮ್ಮ. ನನ್ಗೆ ನೀವ್ ಮಾಡೋ ಅಡ್ಗೆಕ್ಕಿಂತ ಬೇರೆ ಅಡ್ಗೆ ಇಷ್ಟ ಆಗಲ್ಲ, ಅದಕ್ಕೆ ನಾನು ಹೊರಗಡೆ ಏನೋ ತಗೊಂಡ್ ತಿನ್ನಲ್ಲ. ಹಾಗಾದ್ರೆ ಇಷ್ಟು ದಿವಸ ನಾನು ನಿನಗೆ ಕೊಟ್ಟಿದ್ದ ದುಡ್ಡನ್ನೆಲ್ಲ ನೀನಿ ಹುಂಡಿಲೇ ಹಾಕಿದ್ಯಾ? ಇಲ್ಲಿವರೆಗೂ ಖರ್ಚೆ ಮಾಡಿಲ್ವಾ? ಏನ್ ಮಾಡ್ತೀಯ ಈ ದುಡ್ಡನ್ನೆಲ್ಲ? ಯಾವಾಗ ನಂಗಿದ್ರ ಅವಶ್ಯಕತೆ ಇರುತ್ತೋ ನಾನು ಆಗಿದ್ದನ್ನ ಹೊಡೆದಾಕ್ತೀನಿ.
ನೀವೊಂದ್ ಸ್ವಲ್ಪ ಹೊತ್ತಾದ್ರೂ ಮಲಕ್ಕೊಳ್ಳಿ. ನಾನ್ ತಲೆಗೆ ಔಷಧಿ ಹಚ್ತೀನಿ, ಆಗ ನೋವು ಕಡಿಮೆ ಆಗತ್ತೆ. ಇಲ್ಲ ಇಲ್ಲ ವಿಭಾ, ಸುಭಿ ರಾಜನ್ ಭೇಟಿಯಾಗೋದಕ್ಕೆ ಅಪ್ಪನ ಹತ್ರ ಅನುಮತಿ ಕೇಳ್ತಾ ಇದ್ದ. ನಿನಗೆ ಗೊತ್ತಾ ವಿಷಯ ಎಲ್ಲಿವರೆಗೂ ಹೋಗ್ಬೋದು ಅಂತ? ಅಪ್ಪ ಅಂತೂ ಆಗೋದೇ ಇಲ್ಲ ಅನ್ಬಿಟ್ರು. ಸುಭಾಷ್ ಮನ್ಸಿಗೆ ತುಂಬಾ ಬೇಜಾರ್ ಮಾಡ್ಕೊಂಡು ಕೋಣೆಗೆ ಹೊರಟೋದ. ನನ್ಗವ್ನು ಊಟ ತಿಂಡಿ ಬಿಟ್ರೆ ಅಂತ ಚಿಂತೆ. ಊಟ ತಿಂಡಿ ಯೋಚನೆ ಅಲ್ಲ ವಿಭಾ, ನನಗ್ ಭಯ ಆಗ್ತಾ ಇರೋದು ಬೇರೆ ವಿಷಯಕ್ಕೆ. ಸುಭಿ ಮನ್ಸಿಗೆ ಬೇಜಾರ್ ಮಾಡ್ಕೊಂಡು ಕೋಣೆಯಲ್ಲಿ ಸುಮ್ನೆ ಕೂತ್ಕೊಳ್ಳೋ ಹುಡುಗ ಅಲ್ಲ. ಒಂದ್ಸಲ ಅವ್ನ್ ಯೋಚನೆ ಮಾಡ್ದ ಅಂದ್ರೆ ಏನಾದ್ರೂ ಮಾಡ್ತಾನೆ. ನಾನು ಅದಕ್ಕೆ ಅಪ್ಪನ ಹತ್ರ ಅನುಮತಿ ಕೊಡಿ ಅಂತ ಹೇಳ್ತಾ ಇದ್ದಿದ್ದು. ಮತ್ತಪ್ಪ ಅನುಮತಿ ಕೊಟ್ಟಿದ್ರೆ ನೀವ್ ಸುಭಾಷ್ನ ಕರ್ಕೊಂಡ್ ಕೋಲ್ಕತ್ತಾಗ್ ಹೋಗ್ತಿದ್ರಾ? ಹೋಗ್ತಿದ್ದೆ. ಹೇಗಿದ್ರು ನಾನು ಕೋಲ್ಕತ್ತಾಗೆ, ನಾನು ನೀನು ಇಬ್ರು ಸೇರಿ ಕೋಲ್ಕತ್ತಾ ತೋರಿಸ್ಬೋದಾಗಿತ್ತು ಅವನ್ಗೆ. ಕೋಲ್ಕತ್ತಾಗ್ ಹೋಗಿದ ತಕ್ಷಣ ರಾಜನ್ನ ಭೇಟಿ ಮಾಡೋದು ಅಷ್ಟು ಸುಲಭವಾದ ಕೆಲಸ ಅಲ್ಲ ಅನ್ನೋದು ಅವನಿಗೆ ಅರ್ಥ ಆಗ್ತಿತ್ತು. ಆಗ್ಲೇ ಅವನಿಗೆ ಸಮಾಧಾನ ಸಿಕ್ತಿತ್ತು. ನನಗಂತೂ ಇದೇ ಭಯ. ಸುಭಾಷ್ ಅಂತೂ ಮನ್ಸಲ್ಲಿರೋದನ್ನ ಯಾರಿಗೂ ಹೇಳೋದಿಲ್ಲ, ನಾವೇ ಅದನ್ನ ತಿಳ್ಕೋಬೇಕು. ನಾನು ಹೇಳೋದೇನಂದ್ರೆ, ನೀವೊಂದ್ಸಲ ಅಪ್ಪನ ಹತ್ರ ಮಾತಾಡ್ ನೋಡಿ, ಅವರೇ ಇದಕ್ಕೇನಾದ್ರೂ ಮಾಡ್ಬೇಕು. ನಾನು ಮಾತಾಡ್ತೀನಿ. ಇವತ್ ರಾತ್ರಿ ಕಳೀಲಿ, ನಾಳೆ ಬೆಳಿಗ್ಗೆ ಅಪ್ಪನ ಹತ್ರ ಮಾತಾಡ್ತೀನಿ. ಸುಭಾಷ್, ಈಗ ನಮ್ಗೆ ರಜಾ ನಡೀತಾ ಇದೆ. ಇಷ್ಟ ದಿನ ಇರ್ಲಿಲ್ಲ. ರಜೆಯಲ್ಲಿ ಓದಕ್ ನಂಗೆ ಸ್ವಲ್ಪನೂ ಇಷ್ಟ ಇಲ್ಲ. ನೋಡು, ನನ್ಗೀಗ ಹೊಟ್ಟೆ ನೋವು ಬಂದ್ಬಿಡುತ್ತೆ ಅಲ್ವೇನೋ? ನಾನ್ ಈಗ್ಲೇ ಹೇಳ್ತಾ ಇದ್ದೀನಿ, ನಾನ್ ರಜೆಯಲ್ಲಿ ಓದಲ್ಲ. ನೀನ್ ಈಗ್ಲೇ ಹೇಳ್ಬಿಡು ನಂದು, ನಾನು ಓದಲ್ಲ. ಗೋಪಾಲ್, ನೀನ್ ಯಾಕೆ ಹೀಗ್ ಮಾಡ್ತಿದ್ಯಾ? ನಾನಿನ್ನ ಓದೋಕ್ ಕರ್ದೇ ಇಲ್ವಲ್ಲ. ಅಲ್ಲಿ ನೋಡು, ಚಾರು ಕೂಡ ಬಂದ. ನಾನು ನಿಮ್ ಹತ್ರ ಮುಖ್ಯವಾದ ವಿಷಯ ಮಾತಾಡ್ಬೇಕಿತ್ತು. ನಮ್ ದೇಶದಲ್ಲಿ ಒಂದು ಮುಖ್ಯವಾದ ಘಟನೆ ನಡೆಯೋದಿದೆ. ಇಂಗ್ಲೆಂಡ್ನ ರಾಜ ಕೋಲ್ಕತ್ತಾಗ್ ಬರ್ತಾ ಇದ್ದಾರೆ. ಅದಕ್ಕೆ ನಾವೇನ್ ಮಾಡೋದು ಸುಭಾಷ್? ಈಗ ನಾವೆಲ್ಲರೂ ಸೇರ್ಕೊಂಡು ಕೋಲ್ಕತ್ತಾಗ್ ಹೋಗ್ತಾ ಇದೀವಿ. ಇಂಗ್ಲೆಂಡ್ನ ರಾಜನ ಹತ್ರ ಸ್ವಲ್ಪ ಮಾತಾಡೋದಿದೆ. ನಾವೆಲ್ಲ ಕೋಲ್ಕತ್ತಾಗ ಹೋಗ್ತೀವಾ? ನಿಮ್ಮ ಅಪ್ಪ ಅಮ್ಮ, ಶರತ್ ಅಣ್ಣ ಎಲ್ರೂ ನಮ್ ಜೊತೆ ಬರ್ತಾರಾ? ಅಲ್ಲ ಸುಭಾಷ್, ನಾವು ಕೋಲ್ಕತ್ತಾಗ ಹೋಗಿ ಎಲ್ಲಿ ಉಳ್ಕೋತೀವಿ? ಅವತ್ತೊಂದ್ಸಲ ಕೋಲ್ಕತ್ತಾದಲ್ಲಿ ಮನೆ ಇದೆ ಅಂತ ಹೇಳ್ದಲ್ಲ, ಅಲ್ಲಿ ಉಳ್ಕೋತೀವಾ? ನಮ್ ಜೊತೆ ದೊಡ್ಡವ್ರು ಯಾರು ಬರ್ತಾ ಇಲ್ಲ. ಹೋಗೋದಕ್ಕೆ ಅಪ್ಪ ಅನುಮತಿ ಕೂಡ ಕೊಟ್ಟಿಲ್ಲ. ಅದಕ್ಕೆ ನಾವೆಲ್ಲರೂ ಸೇರಿ ಹೋಗೋಣ. ನೀನ್ ಏನ್ ಹೇಳ್ತಿದ್ಯಾ ಸುಭಾಷ್? ನಾವು ಚಿಕ್ಕವರು ಬೇರೆಯವ್ರಿಗೆ ಹೋಗಕ್ಕಾಗತ್ತಾ? ನಮ್ ಸ್ವಂತ ದೇಶದಲ್ಲಿ ಬೇರೆಯವರು ಅಂದ್ರೇನು, ಅದ್ರ ಬಗ್ಗೆ ತಿಳ್ಕೊಂಡ್ರಾಯ್ತು. ನೀನ್ ಏನ್ ಹೇಳ್ತಿದ್ಯಾ ಅಂತ ನಿಂಗ್ ಗೊತ್ತಾ? ಅವರು ರಾಜ ಅಂದ್ರೆ ತುಂಬಾ ದೊಡ್ಡವರು. ನಾವ್ ಹೋಗಿ ಅವ್ರನ್ನ ಭೇಟಿ ಮಾಡಕ್ಕಾಗಲ್ಲ. ಇಲ್ಲ ಇಲ್ಲ, ಇದು ಸಾಧ್ಯನೇ ಇಲ್ಲ. ನೀನು ಮೊದ್ಲೇ ಅದು ಸಾಧ್ಯ ಇಲ್ಲ ಅಂತಂದ್ರೆ ಯಾವತ್ತೂ ನೀನು ಯಾವ ಕೆಲ್ಸನೂ ಮಾಡೋಕ್ ಸಾಧ್ಯ ಆಗಲ್ಲ. ಈಗ ಮೊನ್ನೆ ಪರೀಕ್ಷೆಯಲ್ಲಿ ನೀನು ಎಷ್ಟೋ ಕಷ್ಟದ ಪ್ರಶ್ನೆಗಳಿಗೂ ನೀನು ಉತ್ತರ ಕೊಟ್ಟು ಪಾಸ್ ಆಗ್ಲಿಲ್ವಾ ಗೋಪಾಲ್? ನೀನು ಪಾಸ್ ಆಗ್ಲೇಬೇಕು ಅಂತ ಅನ್ಕೊಂಡೆ, ಅದಕ್ಕೆ ಪಾಸ್ ಆದೆ. ನಾನು ಕೋಲ್ಕತ್ತಾಗ ಹೋಗ್ತೀನಿ. ನಾವು ಏನೇ ಮಾಡಿದ್ರು ಜೊತೆಗೆ ಮಾಡ್ತೀವಿ ಅಂತ ನಿರ್ಧಾರ ಮಾಡಿದ್ವಿ ಅಲ್ವಾ? ನೀವೆಲ್ಲ ಒಪ್ಕೊಳ್ದೇ ಇದ್ರೆ ನಾನೊಬ್ನೇ ಹೋಗ್ತೀನಿ. ನೀನ್ ಸುಮ್ನೆ ಸಿಟ್ ಮಾಡ್ಕೊಳ್ತಿದ್ಯಾ? ಇದು ಸುಲಭವಾದ ಕೆಲ್ಸ ಅಲ್ಲ, ಇದನ್ನ ನೀನು ಒಪ್ಕೋಬೇಕು. ಮಾಡೋ ಕೆಲ್ಸನ ನಾವು ಹೇಗಾದ್ರೂ ಮಾಡ್ಲೇಬೇಕು.
ಸುಲಭ ಕಷ್ಟ ಅನ್ನೋದನ್ನೆಲ್ಲ ನಾನು ನಂಬೋದೇ ಇಲ್ಲ. ನೀವು ನನ್ನ ಜೊತೆ ಬರೋದಾದ್ರೆ ಬನ್ನಿ. ಸರಿ ಆಯ್ತು, ಬರ್ತೀನಿ. ಆಯ್ತು, ಸರಿ ಬರ್ತೀನಿ. ನಾವೆಲ್ಲ ಹೋಗೋದಕ್ಕೆ ದುಡ್ಡು ಬೇಕಲ್ವಾ? ದುಡ್ಡಿಲ್ದೆ ನಾವೆಲ್ಲ ಅಲ್ಲಿಗೆ ಹೇಗ್ ಹೋಗೋದು? ನೋಡಿ, ನನ್ನ ಹತ್ರ ಇಷ್ಟು ದುಡ್ಡಿದೆ. ಇವತ್ ರಾತ್ರಿ ಹೋಗೋ ಕೋಲ್ಕತ್ತಾ ಟ್ರೈನ್ಗೆ ನಾವು ಟಿಕೆಟ್ ತಗೋಬೇಕು. ನಾವಿವತ್ ರಾತ್ರಿನೇ ಹೋಗ್ತಾ ಇದೀವಿ. ಆದ್ರೆ ನಮ್ಗೆ ಟಿಕೆಟ್ ಯಾರು ಕೊಡ್ತಾರೆ? ಟಿಕೆಟ್ ಕೌಂಟ್ರು ಎತ್ರ ಇರುತ್ತೆ. ಇದನ್ನ ನನಗ್ ಕೊಡಿ, ನಾನು ಹೋಗಿ ನಿಮ್ಗೆ ಟ್ರೈನ್ ಟಿಕೆಟ್ ತಗೊಂಡ್ ಬರ್ತೀನಿ. ನನ್ಗೆ ಟಿಕೆಟ್ ಕೌಂಟ್ರು ಎಡ್ಸುತ್ತೆ. ಇದನ್ ತಗೋ, ಉಳ್ದಿರೋ ದುಡ್ಡನ್ನ ಹುಷಾರಾಗಿಟ್ಕೋ. ನಮ್ಗೆ ಅದು ದಾರಿಲ್ ಬೇಕಾಗುತ್ತೆ. ಊಟ ಹೇಗ್ ಮಾಡೋದು? ನಿಮ್ಗೆ ಸಾಧ್ಯ ಆದ್ರೆ ನಿಮ್ ಮನೆಯಿಂದ ಏನಾದ್ರೂ ತಗೊಂಡ್ ಬನ್ನಿ. ನಾನು ಹಿಟ್ಟು ತಗೊಂಬರ್ತೀನಿ. ನಾನು ಪೂರಿ ತಗೊಂಬರ್ತೀನಿ. ಗೋಪಾಲ್, ನೀನ್ ಬೆಲ್ಲ ತಗೊಂಬ. ತರ್ತೀನಿ ಬಿಡು. ಆದ್ರೆ ಎಲ್ರಿಗೂ ನಾನೇ ಸ್ವಲ್ಪ ಹಂಚೋದು. ಕೊನೆಗೂ ನಾವೆಲ್ಲ ಸೇರಿ ಒಟ್ಟಿಗೆ ಇವತ್ತು ರಾತ್ರಿ ಕೋಲ್ಕತ್ತಾಗ ಹೋಗ್ತಾ ಇದೀವಿ. ನನಗೊಂದ್ ವಿಷಯ ಅರ್ಥನೇ ಆಗ್ತಿಲ್ಲ ಶರತ್. ನೀನ್ ಹೀಗೆ ಹೇಳೋದಕ್ಕೆ ಹೇಗ್ ಸಾಧ್ಯ? ಬುದ್ಧಿ ಇದೆಯಲ್ವೋ ನಿನ್ಗೆ? ಯಾವ ಘಟನೆಯಿಂದ ಏನಾಗತ್ತೆ ಅನ್ನೋದು ನಿಂಗೆ ಗೊತ್ತಿಲ್ವಾ? ನನಗನ್ಸಿದ್ರೆ ನಾನು ಅನುಮತಿ ಕೊಡ್ತಾ ಇದ್ದೆ ತಾನೆ? ಅಪ್ಪ, ಸುಭಿ ಬಗ್ಗೆ ನಿಮಗ್ ಗೊತ್ತು. ಎಲ್ರೂ ಬೇಡ ಅಂದ್ರೂ ಅವ್ನಿಗೇನ್ ಬೇಕು ಮಾಡೇ ಮಾಡ್ತಾನೆ. ಅವಾಗಿನ್ನೂ ಚಿಂತೆ ಜಾಸ್ತಿ ಆಗುತ್ತೆ. ಮತ್ತೆ ಕೋಲ್ಕತ್ತಾ ಕಟಕ್ ಅಲ್ವಲ್ಲ, 4 ತಾಸಲ್ಲಿ ಅವನನ್ನ ಹುಡುಕಿ ಮನೆಗೆ ವಾಪಸ್ ಕರ್ಕೊಂಬರಕ್ಕೆ. ಅವನು ಓಡ್ ಹೋದ್ರೆ ಏನಾಗತ್ತೆ ಅಂತ ಯೋಚನೆ ಮಾಡಿ. ನೀವೇನಾದ್ರೂ ನನಗೆ ಅನುಮತಿ ಕೊಟ್ರೆ ಅವನನ್ನ ಕೋಲ್ಕತ್ತಾ ಸುತ್ತಾಡಿಸಿ ವಾಪಸ್ ಕರ್ಕೊಂಬಂದ್ಬಿಡ್ತೀನಿ. ಇಲ್ಲ ಶರತ್, ಇಷ್ಟೆಲ್ಲ ಮಾಡೋ ಅವಶ್ಯಕತೆನೇ ಇಲ್ಲ. ಆ ಪುಟ್ಟ ಹುಡ್ಗ ಯಾಕೆ ಈ ತರ ಹಠ ಮಾಡ್ತಾನೆ? ಬೇಡ ಅಂತ ಹೇಳಿದ್ರೆ ಅದು ಅವನ್ಗೆ ಅರ್ಥ ಆಗ್ಬೇಕಲ್ವಾ? ಶರತ್ ಸುಬಿನ ಕರ್ಕೊಂಡ್ ಕಲ್ಕತ್ತಾಗ ಹೋದ್ರೆ ಸುಬಿಗೂ ಗೊತ್ತಾಗತ್ತೆ ರಾಜನ್ನ ಭೇಟಿ ಆಗೋದು ಸಾಧ್ಯ ಇಲ್ಲ ಅಂತ, ಅಲ್ವಾ ಅಜ್ಜಿ? ಅಗತ್ಯ ಬಿದ್ರೆ ನಾನ್ ಸುಬಿ ಕೋಣೆ ಬಾಗ್ಲೇನೆ ಹಾಕ್ತೀನಿ. ನೀನ್ ಅವನನ್ನ ಇಲ್ಲಿಂದ ಕೋಲ್ಕತ್ತಾ ಕರ್ಕೊಂಡ್ ಹೋದ್ರೆ ಅವನಿಗೆಲ್ಲ ಅರ್ಥ ಆಗಿ ಹೋಗತ್ತೆ ಅಂತ ಅನ್ಕೊಂಡಿದ್ಯಾ ಶರತ್? ಹಾಗೇನೂ ಆಗಲ್ಲ. ಒಂದ್ಸಲ ನೀನೇ ಯೋಚನೆ ಮಾಡಿ ನೋಡು. ಅವನೇನಾದ್ರೂ ರಾಜನ್ನ ಭೇಟಿ ಮಾಡೋದಕ್ ಹೋಗಿ ಅವ್ರ ವಿರುದ್ಧನೇ ಮಾತಾಡಿದ್ರೆ ಏನಾಗತ್ತಾಗ? ನೀನ್ ಅದ್ರ ಬಗ್ಗೆ ಯೋಚನೆ ಮಾಡಿಲ್ವಾ ಶರತ್? ಸುಭಾಷ್ನ ಈ ರೀತಿ ತಡೆಯೋದು ತುಂಬಾನೇ ಕಷ್ಟದ ಕೆಲ್ಸ. ಇದೆಲ್ಲದಕ್ಕಿಂತ ದೊಡ್ಡ ವಿಷಯ ಸುಭಾಷ್ ಮಾತಾಡಿದ್ರು ಅದರಿಂದ ರಾಜ ರಾತ್ರೋರಾತ್ರಿ ಬದಲಾಗೋದಿಲ್ಲ. ಆದ್ರೂ ಅದ್ರ ಪರಿಣಾಮನ ನಾವು ಎದುರಿಸೋದು ತುಂಬಾ ಕಷ್ಟ ಆಗತ್ತೆ. ನನ್ ಒಂದೇ ಒಂದು ಮಾತು ಶರತ್, ನೀನ್ ಓದ್ಕೊಂಡು ಈ ಕೆಲ್ಸಕ್ಕೆ ಬಂದಿದ್ಯಾ. ನಿನ್ ತಮ್ಮನ್ ಮಾತಿಗೆಲ್ಲ ನೀನ್ ಹೂ ಹೂ ಅಂತ ಗುಡ್ತಾ ಎಳೆ ಮಕ್ಳ ತರ ಆಡ್ಬೇಡ. ನಿಂಗ್ ಸಾಧ್ಯ ಆದ್ರೆ ಅವನಿಗೆ ಹೇಳು ಕೋಲ್ಕತ್ತಾಗೆ ಹೋಗೋದಕ್ಕೆ ಅನುಮತಿ ಇಲ್ಲ ಅಂತ. ಯಾರಾದ್ರೂ ನೋಡೋಕ್ಕೂ ಮೊದಲು ನಾನು ಈ ಕೆಲಸನ ಮುಗಿಸ್ಬೇಕಾಗತ್ತೆ. ಸರಿಯಾಗಿದೆ. ನೀವೆಲ್ಲ ಮನೆ ಹಿಂದೆನೆ ಕಾಯ್ತಾ ಇರಿ, ನಾನು ಅಲ್ಲಿಗೆ ಬೇಗ ಬರ್ತೀನಿ. ಸುಭಿ, ಸುಭಿ, ಏನದು ನಿಮ್ ಕೋಣಿನಲ್ಲಿ ಅಷ್ಟು ಜೋರಾಗಿ ಸದ್ದಾಗ್ತಿತ್ತು? ಇಲ್ಲ ಇಲ್ಲ, ಸದ್ದು ನನ್ ಕೋಣೆಯಿಂದ ಬಂದಿದ್ದಲ್ಲ, ಅದು ಶರತಣ್ಣನ್ ಕೋಣೆಯಿಂದ ಬಂದಿರೋದನ್ಸುತ್ತೆ. ಶರತ್ ಕೋಣೆಯಿಂದ ಸದ್ದಾಯ್ತಾ? ಅದನ್ನ ಸುಬಿ ಇಷ್ಟೊಂದು ಕಡಾಖಂಡಿತವಾಗಿ ಹೇಗೆ ಹೇಳ್ತಿದ್ದಾನೆ? ಅಮ್ಮ, ನೀವು ಬಾಗ್ಲನ್ನ ಯಾಕೆ ಹಾಕ್ತಾ ಇದ್ದೀರಾ? ನಾನಿವತ್ತು ಇಲ್ಲೇ ಮಲ್ಕೋತೀನಿ. ನೀವು ಇಲ್ಲಿ ಯಾಕೆ ಮಲ್ಕೋತಾ ಇದ್ದೀರಾ?
ಇನ್ನೊಂದ್ ಸ್ವಲ್ಪ ದಿನ ನಾನ್ ನಿನ್ ಜೊತೆನೆ ಇರ್ತೀನಿ. ನಿನ್ ಕೆಲ್ಸ ಮುಗಿದ್ಮೇಲೆ ನೀನು ನನ್ ಜೊತೆ ಬಂದ್ ಮಲ್ಕೋ. ಈಗ ಎಲ್ರೂ ಮನೆ ಬಿಟ್ಟು ಬಂದಿದ್ದಾರೆ. ಈಗ ನಾನು ಹೇಗೆ ಹೋಗೋದು? ಏನಾಯ್ತು ಸುಬಿ? ಮಲ್ಕೋ. ಅಮ್ಮನ ಪಾದಕ್ಕೆ ವಂದನೆಗಳು. ನಾನು ಈಗ ಕೋಲ್ಕತ್ತಾಗ ಹೋಗ್ತಾ ಇದ್ದೀನಿ. ಇಂಗ್ಲೆಂಡ್ ರಾಜ್ಯಂಗೆ ನಮ್ಮ ದೇಶದ ಸಮಸ್ಯೆ ಹೇಳೋದಿಕ್ಕೆ. ನಂಗೆ ಗೊತ್ತಿದೆ, ನಾನು ನಿಮ್ಮ ಮಾತನ್ನು ಮೀರಿ ಹೋಗ್ತಾ ಇದ್ದೀನಿ. ನನಗೆ ಕ್ಷಮಿಸ್ಬಿಡಿ ಅಮ್ಮ. ಇಂತಿ ನಿಮ್ಮ ಸುಭಾಷ್. ಸುಭಾಷ್ ಯಾಕೆ ಇಷ್ಟು ತಡ ಮಾಡ್ತಿದ್ರೆ ನಂಗೊಂದು ಗೊತ್ತಾಗ್ತಿಲ್ಲ. ಸಮಯ ಬೇರೆ ಆಗ್ತಿದೆ. ಒಂದ್ಸರಿ ಹೋಗಿ ನೋಡ್ಕೊಂಡ್ ಬರ್ಲಾ? ಸುಭಾಷ್ಗೆ ಮನೆಯಿಂದ ಹೊರಡಕ್ ಆಗ್ತಿಲ್ವೇನೋ. ಹೀಗೆ ತಡ ಆದ್ರೆ ಕೋಲ್ಕತ್ತಾಗ ಹೋಗೋ ಟ್ರೈನ್ ಹೊರಟೋಗುತ್ತೆ. ಬಂದ ನೋಡಿ ಸುಭಾಷ್. ಸುಭಾಷ್ ನೀನ್ ತಡ ಯಾಕೆ ಮಾಡ್ದೆ? ನೀವೆಲ್ಲ ಬೇಗ ನಡೀರಿ, ದಾರಿಲಿ ನಾನೆಲ್ಲ ಹೇಳ್ತೀನಿ. ಇಲ್ದಿದ್ರೆ ಟ್ರೈನ್ ತಪ್ಪೋಗುತ್ತೆ. ಇಷ್ಟೊತ್ಗೆ ನಾವು ಹೋಗೋ ಟ್ರೈನು ಹೋಗಿರುತ್ತೆ. ನೀನ್ ಒಂದ್ಸಲ ಆದ್ರೂ ಸಮಯ ನೋಡ್ಬಾರ್ದಿತ್ತೆ ಸುಭಾಷ್. ನಾನ್ ನೋಡ್ಲಿಲ್ಲ.
ನಾಳೆ 26ನೇ ತಾರೀಕು ಇಂಗ್ಲೆಂಡ್ನ ರಾಜ ಕೋಲ್ಕತ್ತಾಗ್ ಬರ್ತಾ ಇದ್ದಾರೆ. ಅವರು ಬರೋ ಮೊದ್ಲೇ ನಾವ್ ಅಲ್ಲಿಗೆ ಹೋಗ್ಬೇಕು. ಟ್ರೈನ್ ತಪ್ಪೋದ್ರೆ ಆಗ ತುಂಬಾ ದೊಡ್ಡ ಸಮಸ್ಯೆ ಆಗತ್. ನಾವೇನು ಮಾಡಕ್ಕಾಗಲ್ಲ. ಬೇಗ ಬನ್ನಿ, ಬೇಗ ಬನ್ನಿ. ಸುಭಾಷ್, ನಾವು ಸರಿಯಾದ ಕಂಪಾರ್ಟ್ಮೆಂಟ್ಗೆ ಬಂದಿದೀವಾ? ತಡ ಆಯ್ತು ಅಂತ ನಾವು ಯಾವ ಕಂಪಾರ್ಟ್ಮೆಂಟ್ ಅಂತ ನೋಡ್ಲೇ ಇಲ್ಲ. ನಾನು ಸರಿಯಾಗಿ ನೋಡ್ಕೊಂಡೇ ಬಂದಿದ್ದು. ಇದು ಸರಿಯಾದ ಕಂಪಾರ್ಟ್ಮೆಂಟೇ. ಆದ್ರೆ ನಮ್ ಸೀಟ್ ಎಲ್ಲಿದೆ ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಹೇಯ್, ಗೆಟ್ ಡೌನ್. ಟ್ರೈನ್ ಇಂದ ಕೆಳಗಿಳಿರಿ. ಯಾಕೆ ಇಳಿಬೇಕು? ನಮ್ ಹತ್ರ ಟ್ರೈನ್ ಟಿಕೆಟ್ ಇದೆ, ನಾವ್ ಯಾಕೆ ಇಳಿಬೇಕು? ಸುಭಾಷ್, ನಿನ್ನ ಟಿಕೆಟ್ ಸರಿಯಾಗಿ ನೋಡ್ದ? ಅದ್ರಲ್ಲಿದ್ದು ಇದೇ ಕಂಪಾರ್ಟ್ಮೆಂಟಾ? ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ರೆ ಸುಮ್ನೆ ತೊಂದರೆ ಆಗುತ್ತೆ ಸುಭಾಷ್. ನಾನು ಸರಿಯಾಗಿ ನೋಡಿದ್ದೀನಿ ಗೋಪಾಲ್. ಟಿಕೆಟ್ ಅಲ್ಲಿ ಇದ್ದಿದ್ದು ಇದೇ ಕಂಪಾರ್ಟ್ಮೆಂಟೇ. ನಾನ್ ಸುಮ್ನೆ ಮಾತಾಡೋದಿಲ್ಲ. ಮೊದ್ಲು ಇಲ್ಲಿಂದ ಇಳಿರಿ, ಕೆಳಗಿಳಿರಿ. ಯಾಕೆ ಇಳಿಬೇಕು? ಯಾಕೆ ಇಳಿಬೇಕು? ನಾವು ಟ್ರೈನ್ ಟಿಕೆಟ್ ತಗೊಂಡೇನೆ ಈ ಟ್ರೈನಿಗೆ ಹತ್ತಿರೋದು. ಮತ್ ಯಾಕೆ ಇಳಿಬೇಕು ನಾವು? ಈ ಟ್ರೈನ್ ಟಿಕೆಟ್ಗೆ ನಾವು ದುಡ್ಡು ಕೊಟ್ಟಿದೀವಿ. ಬೇಕಿದ್ರೆ ನೋಡಿ. ಯಾವ ಕಂಪಾರ್ಟ್ಮೆಂಟ್ ಅಲ್ಲಿ ಪೊಲೀಸ್ ಟ್ರಾವೆಲ್ ಮಾಡ್ತಾರೋ ಅದರಲ್ಲಿ ನೇಟಿವ್ಸ್ ಗೆ ಅಲೌಡ್ ಇಲ್ಲ. ಯಾಕೆ ಅಲೋ ಇಲ್ಲ? ನಂಗೆ ಗೊತ್ತಾಗ್ಬೇಕು. ರೈಲಿನ ಸೇವೆ ಟಿಕೆಟ್ಗೆ ದುಡ್ಡು ಕೊಟ್ಟಿರೋದ್ರಿಂದನೇ ನಮಗ್ ಸಿಕ್ಕಿರೋದು. ನೀವು ಯಾವ ಕಂಪಾರ್ಟ್ಮೆಂಟ್ ಅಲ್ಲಿ ಹೋಗ್ತಿರೋ ಅದ್ರಲ್ಲೇ ನಮ್ಗೆ ಯಾಕೆ ಟಿಕೆಟ್ ಕೊಡ್ಬೇಕಾಗಿತ್ತು? Shut up! No more questions. Just get down. ಹೇಳ್ದೆ ತಾನೇ, ಟ್ರೈನ್ ಇಂದ ಈಗಲೇ ಕೆಳಗಿಳಿರಿ. ಇಲ್ಲ, ನಾವು ಖಂಡಿತ ಇಳಿಯಲ್ಲ. ನಾವು ಇದೇ ಕಂಪಾರ್ಟ್ಮೆಂಟ್ ಅಲ್ಲೇ ಕುತ್ಕೋತೀವಿ. ನಾವು ಟಿಕೆಟ್ ತಗೊಂಡಿದ್ದೀವಿ. ನಿಮ್ ಟಿಕೆಟ್ ನೀವು ತೋರಿಸಿ ನೋಡೋಣ. ವಾಟ್? ಬ್ರಿಟಿಷ್ ಪೊಲೀಸರಿಗೆ ಎದುರುತ್ರ ಕೊಡ್ತೀಯಾ? ನಮ್ ಟಿಕೆಟ್ ಅನ್ನ ಕೇಳ್ತೀಯಾ? ಹಾ, ನಾನು ಕೇಳ್ತೀನಿ. ಯಾರು ಸುಮ್ನೆ ಜಗಳ ಮಾಡ್ತಾರೋ ಅವ್ರಿಗೆ ಖಂಡಿತವಾಗ್ಲೂ ಪ್ರಶ್ನೆ ಕೇಳ್ತೀನಿ. ನಿಮ್ದು ಇದ್ ಯಾವ ನಿಯಮ? ಮೂವ್ ಔಟ್. ಯಾಕೆ ಹೀಗ್ ಮಾಡಿದ್ರಿ? ಹಂಗೇನಾದ್ರೂ ಆಗಿದ್ರೆ? ನೀವೆಲ್ಲ ರೈಲ್ವೆ ಅವ್ರ ಹತ್ರ ಮಾತಾಡಿ. ನಿಮ್ಗೆ ಯಾಕೆ ಬೇರೆ ಕಂಪಾರ್ಟ್ಮೆಂಟ್ ಕೊಟ್ಟಿಲ್ಲ ಅಂತ ಕೇಳಿ. ದಿಸ್ ಇಸ್ ನಾಟ್ ಅವರ್ ಫಾಲ್ಟ್. ಹಾಗಿದ್ದಿದ್ರೆ ಕಂಪಾರ್ಟ್ಮೆಂಟ್ ಹೊರಗಡೆ ನೀವು ಬರಿಬೇಕಾಗಿತ್ತು ಅಲ್ವಾ? ಆದ್ರೆ ನೀವು ಅದನ್ನ ಮಾಡಿಲ್ಲ. ಈ ಸಲ ನಾವ್ ನಿಮ್ ಮಾತನ್ನ ಕೇಳಲ್ಲ. ನಾವಿಲ್ಲೇ ಕುತ್ಕೋತೀವಿ. ನೀವೆಲ್ಲ ಎದ್ದೇಳಿ. ಎದ್ದೇಳಿ, ಎದ್ದೇಳಿ. ಅಯ್ಯೋ, ಯಾಕ್ ಕುತ್ಕೊಂಡಿದ್ದೀರಾ? ಎದ್ದೇಳಿ. ಓಕೆ ಓಕೆ, ಲಿಸನ್ ಟು ಮೈ. ನೀವು ಚಿಕ್ಕವರು, ಅದಕ್ಕೆ ನಿಮ್ಗೆ ಗೊತ್ತಿಲ್ಲ. ಎಮರ್ಜೆನ್ಸಿ ಸಮಯದಲ್ಲಿ ಆರ್ಮಿ ಅವ್ರಿಗೆ ಜನಸಾಮಾನ್ಯರಿಗೆ ಕೊಟ್ಟಿರೋ ಕಂಪಾರ್ಟ್ಮೆಂಟ್ ಕೂಡ ಬಿಟ್ಕೊಡ್ಬೇಕು. ಇದೇ ನಿಯಮ. ಹೋಗಿ ಅಲ್ಲಿ ಹೋಗಿ ಸೈಡ್ ಅಲ್ಲಿ ನಿಂತ್ಕೊಳ್ಳಿ. ಇನ್ನೊಂದು ಸ್ಟೇಷನ್ ಅಲ್ಲಿ ಟ್ರೈನ್ ಸ್ಟಾಪ್ ಆದಾಗ ಈ ಕಂಪಾರ್ಟ್ಮೆಂಟ್ ಇಂದ ಆಚೆ ಹೋಗಿ. ನಾನು ರಾಜಿಂಗೆ ಇಂಥ ಅನ್ಯಾಯದ ಬಗ್ಗೆನೇ ಹೇಳ್ಬೇಕು. ಏನಾಯ್ತು? ಹೋಗಿ ಇಲ್ಲಿಂದ. ಸರಿ, ಬನ್ನಿ, ನಾವೆಲ್ಲ ಆ ಕಡೆನೆ ಹೋಗೋಣ. ರೈಲ್ವೆ ನಿಯಮನೇ ಪಾಲನೆ ಮಾಡೋಕ್ಕಾಗಲ್ಲ ಇವ್ರಿಗೆ. ಹಾಗಿದ್ಮೇಲೆ ನಮ್ ದೇಶ ನಡೆಸ್ತಾರ?